ಮಾಹಿತಿ ಕೊಟ್ಟಂಗೆ ಇಷ್ಟೊತ್ತು ಮಾಹಿತಿ ಏನಾದ್ರು ಮಾಹಿತಿ ಕೇಂದ್ರ ಅಂತ ಒಂದು ಇರ್ತಾರೆ, ಇನ್ಫಾರ್ಮೇಷನ್ ಸೆಂಟರ್ ಅಂತ. ಸೊ ಇಷ್ಟೊತ್ತು. ಸೊ ಈಗ ನೀವೇನೇ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ, ನಾವು ಉತ್ತರ ಕೊಡ್ತೀವಿ. ಆಮೇಲೆ ಇನ್ನೊಂದು, ನೀವೇನೇ ಹಾಕಿದ್ರು ಜನ ಅನ್ನ ನೋಡ್ತಾರೆ. ಸೊ ದಯವಿಟ್ಟು ಏನಾದ್ರು ಗಿನ್ಮೇಲೆ ಹಾಕುವಾಗ ಸ್ವಲ್ಪ ಮಾಡ್ಕೊಂಡು ಜನ ನಮ್ಮನ್ನು ಸ್ವಲ್ಪ ಕಡಿಮೆ ಬೈಯೋತರ. ಯಾಕೆಂದರೆ ಅದೊಂದು ಸಮೂಹ ಸನ್ನಿ ಅಂತ ಕರೀತಾರೆ. ನೀವು ಏನಾದರೂ ನೋಡಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು ಅಂತಂದರೆ, ಹೌದು ಚೆನ್ನಾಗಿ ಉತ್ತರ ಕೊಟ್ಟರು ಅಂತ ಒಂದು 10 ಕಮೆಂಟ್ ಬರ್ತವೆ. ಅವರಿಬ್ಬರು ನೋಡಿ ಎಷ್ಟು ದುರಹಂಕಾರ ಇತ್ತು ಅಂತ ಸುಮ್ಮನೆ ಹಾಕಿ, ನೀವು ಚೆನ್ನಾಗೇ ಮಾತಾಡಿರಿ, ಹೌದು ಅವ್ರಿಗೆ ದುರಹಂಕಾರ ಹಂಗೆ ಅಂತ ಇನ್ನೊಂದು 10 ಕಮೆಂಟ್. ಸೊ ನೀವು ಯಾವಾಗ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಹೇಳಿ. ಯಾರು ಪ್ರಶ್ನೆ ಇದ್ರೆ ದಯವಿಟ್ಟು ಮುಕ್ತವಾಗಿ ಕೇಳಿ, ನಾನು ಮುಕ್ತವಾಗಿ ಉತ್ತರ ಕೊಡ್ತೇನೆ. ವಿದ್ಯಾಪತಿ ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯಿತು, ಪ್ಯಾನ್ ಇಂಡಿಯಾ ಕ್ಲಿಯರ್ ಇಟ್ಕೊಂಡು ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯಿತು. ನಿಜವಾಗ್ಲೂ ಹೇಳ್ತಾರೆ, ಸ್ವಲ್ಪ ಪ್ರಮೋಷನ್ ಕಮ್ಮಿ. ಯಾಕೆಂದರೆ ಡಾಲಿ ಪಿಕ್ಚರ್ ಸರ್, ಡಾಲಿ ಸರ್ ಬಡವರಸ್ಕಲ್ಗೆ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು. ಹೇಗೆ ಪ್ರಮೋಷನ್ ಮಾಡಿದ್ರು ಅಂದರೆ ರೋಡಲ್ಲಿ ನಿಂತ್ಕೊಂಡು ಏನೇನೋ ಮಾಡಿಬಿಟ್ಟಿದ್ರು ಪ್ರಮೋಷನ್ನು. ಆ ಥರ ಪ್ರಮೋಷನ್ಗಳು ಬೇಕಾಗಿತ್ತು ಅನಿಸುತ್ತೆ ಸಿನಿಮಾಗೆ. ಪ್ರಮೋಷನ್ ನಾವು ಬಡವರಾಸ್ಕಲ್ಗೆ ಏನು ಮಾಡಿದ್ವಲ್ಲ, ಇದಕ್ಕೂ ಹಾಗೆ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಅಂತೇನಿಲ್ಲ. ಕೆಲವೊಂದು ಪ್ರಮೋಷನಲ್ ಟೆಕ್ನಿಕ್ಸು ತಾನಾಗಿ ಐ ಮೀನ್ ಅದು ಗೊತ್ತಿಲ್ಲ, ಅದು ಹೈಲೈಟ್ ಆಗಿಬಿಡುತ್ತೆ. ಅದು ಯಾಕೆ, ಅದು ಬಡವರಾಸ್ಕಲ್ ಟೈಮಲ್ಲಿ ನಾವು ಸ್ಲೇಟ್ ಇಟ್ಟಿದ್ದು ಒಂದು ಕಡೆ, ಅದು ತಾನಾಗಿ ಎಲ್ಲರೂ, ಈ ಅಂಗಡಿಗಳು, ಹಾಲ್ ಆ್ಯಂಡ್ ಡೈರಿ, ಹೂ ಮಾರೋರು, ಈ ಥರ ಪ್ರತಿಯೊಬ್ಬರು ಬಡವರಾಸ್ಕಲ್ದು ಡೇಟ್ ಇಟ್ಟು ಎಲ್ಲ ಫೋಟೋ ತೆಗೆದು ನಮ್ಗೆ ಕಳಿಸೋರು ಅಥವಾ ಪೋಸ್ಟ್ ಮಾಡೋರು, ಆಯಿತಾ. ಸೊ ಅದು ಒಂದೊಂದು ಸಿನಿಮಾಗಳಿಗೆ ತಾನಾಗಿ ಆಗುತ್ತೆ. ಅಂದರೆ ಈ ಸಿನಿಮಾದಲ್ಲಿ ಕೂಡ ನಾವು ನಮ್ಮ ಕೈಯಿಂದ ಏನಾಗುತ್ತೆ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಬಟ್ ಅಟ್ ದ ಎಂಡ್ ನಾವು ಏನೇ ಮಾಡಿದ್ರು ಅದು ಸಿನಿಮಾ ಟ್ರೈಲರು ನೀವು ಹೇಳ್ದಂಗೆ. ಸೊ ಆ ಟ್ರೈಲರ್ ನಿಮ್ಮನ್ನ ಇಂಪ್ರೆಸ್ ಮಾಡಿದರೆ ನಾವು ಸಕ್ಸಸ್ ಆಗಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ. ಯಾಕಂದ್ರೆ ಎಷ್ಟೋ ಕಡೆ ಏನಾಗ್ಬಿಡುತ್ತೆ, ಇನ್ನೊಂದು ರಾಂಗ್ ಏನಾಗುತ್ತೆ ಅಂತಂದರೆ, ಏನೇನೇನೋ ಪ್ರಮೋಟ್ ಮಾಡಿ ಎಲ್ಲ ಮಾಡಿ ನೀವು ಬಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಅಲ್ವಾ, ಏನು ಮಾಡಿ ಏನು ಉಪಯೋಗ. ಸೊ ನಾವು ಬೇಸಿಕ್ಲಿ ಸಿನಿಮಾ ಚೆನ್ನಾಗಿ ಮಾಡಬೇಕು. ಆ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ನಂಬಿಕೆ ನಮಗಿದೆ. ಏಪ್ರಿಲ್ 10ಕ್ಕೆ ರಿಲೀಸ್ ಆದಮೇಲೆ ಜನನೇ ಮಾತಾಡ್ಕೋತಾರೆ ಸಿನಿಮಾ ಚೆನ್ನಾಗಿದೆ ಅಂತ. ಅದು ಒಂಥರ ಪ್ರಮೋಷನ್ನೇ ಆಗುತ್ತೆ. ಬಟ್ ನೀವು ಹೇಳಿದ ಪ್ರಕಾರ ಹೌದು, ನಾವು 100% ಕೊಡ್ತಾ ಇದ್ದೀವಿ ಪ್ರಮೋಷನ್ಸ್ಗೆ. ಆಮೇಲೆ ನಾನು ನಂಬಿರೋದು ಬೆಸ್ಟ್ ಪ್ರಮೋಷನ್ ಯಾವುದು ಅಂತಂದರೆ, ನಾನು ನೋಡಿ ಇನ್ನೊಬ್ಬನು ಹೇಳ್ತೀನಲ್ಲ, ಫೋನ್ ಮಾಡಿದಾಗ ಹೆಂಗಿತ್ತು ಸಿನಿಮಾ ಅಂತ ಒಬ್ಬ ಕೇಳ್ತಾನೆ, ಇಲ್ಲ ಕಣ ಅಂತ ಹೇಳ್ತೀನಿ. ಅಥವಾ ಮಿಸ್ ಮಾಡ್ಬೇಡ ಕಣ, ಚೆನ್ನಾಗಿ ಮಾಡಿದ್ದಾರೆ ಹೋಗು, ಅದಿದೆಯಲ್ಲ, ಅದು ಬೆಸ್ಟ್ ಪ್ರಮೋಷನ್ ಅಂದರೆ ಅದು. ಸೊ ಅದರಲ್ಲಿ ಗೆಲ್ಬೇಕು ನಾವು ಅಂತ. ಅದ್ರಲ್ಲಿ ಗೆಲ್ಲಬೇಕು ಅಂದರೆ ಸಿನಿಮಾ ಚೆನ್ನಾಗಿರ್ಬೇಕು. ಹೇಳಿ, ಏನಿಲ್ವಾ ಸರ್? ಮೂರು ಸ್ಟೋರಿ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ಟೋರಿ, ಅದರಲ್ಲಿ ಸೆಲೆಕ್ಟ್ ಮಾಡೋದು. ಸೊ ಅಂದರೆ ಏನು ಪ್ರಾಬ್ಲಮ್ ಆಯಿತು? ಸ್ಟೋರಿ ಬಜೆಟ್ ಜಾಸ್ತಿ ಆಯಿತಾ, ಸೆಟ್ ಆಗಿಲ್ಲ ನಿಮಗೆ? ಹೌದು, ಅಂದರೆ ಒಂದು ಸ್ವಲ್ಪ ಟೆಕ್ನಿಕಲಿ ತುಂಬ ಚಾಲೆಂಜ್ ಇತ್ತು, ಬಜೆಟ್ ತುಂಬಾ ಜಾಸ್ತಿ ಇತ್ತು. ಸೊ ಸದ್ಯಕ್ಕೆ ಈಗ ನಾನು ಈ ಲೀಡ್ ರೋಲ್ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅದೊಂದು ಲಿಮಿಟೇಷನ್ ನನಗೂ ಗೊತ್ತಿರಬೇಕಲ್ಲ. ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಅದು ರಿಟರ್ನ್ಸ್ ಇರುತ್ತಾ ಇರಲ್ವಾ, ಅದು ಟೆನ್ಷನ್ ನನಗೂ ಇರುತ್ತೆ. ಸೊ ಒಂದು ನೋಡಿ ಮಾಡಿ ಬಜೆಟಲ್ಲಿ ಮಾಡೋದು ಯಾವತ್ತೂ ಒಳ್ಳೇದಲ್ವ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ತುಂಬ ಜಾಸ್ತಿ ಆಯಿತು ಬಜೆಟು ಅಂದ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ. ಬಟ್ ಇದೇನು ಕಡಿಮೆ ಆಗಲಿಲ್ಲ, ಆಮೇಲೆ ಹೋಗ್ತಾ ಜಾಸ್ತಿ ಆಯಿತು. ಬಟ್ ಏನಾಗುತ್ತೆ, ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಬೋದು. 100%ಅಲ್ಲಿ ಒಂದು 20% ಇವ್ರಿಗೆ, ಒಂದು 40% ಅವ್ರಿಗೆ, ಒಂದು ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ. ತುಂಬ ಕನೆಕ್ಷನ್ ಇದೆ, ಜಾಸ್ತಿ ಇದೆ. ಇದನ್ನೆಲ್ಲ ಪ್ರೋಸೆಸ್ ನೋಡ್ಕೊಂಡೆ ಮಾಡಿದ್ರೆ ಹೇಗೆ ಅಂತ ಯಾರಿಗೆ ಅಂದರೆ ಗೊತ್ತಾಗಿಲ್ಲ. ಅಂದರೆ ಸಿಂಗು ಥಿಯೇಟ್ರಲ್ಲಿ 2ನೇ ಸಿನಿಮಾ ರಿಲೀಸ್ ಆಗ್ತಿದೆ. ಹೌದು, ಫಸ್ಟ್ ಸಿನಿಮಾ ಸೂಪರ್ ಹಿಟ್, ಪ್ರೊಡಕ್ಷನ್ ಹೌಸು ದೊಡ್ಡದು, ಅವ್ರಿಗೆ ಸೇಮ್ ಅದೇ ಥರ 2ನೇ ಸಿನಿಮಾ ಪ್ರೊಡಕ್ಷನ್ ಹೌಸ್ ದೊಡ್ಡದು, ಅದೆಲ್ಲ ತುಂಬ ಸಿಮಿಲಾರಿಟಿ. ಹೌದೌದು. ನಾವು ಆ್ಯಕ್ಚುಲಿ ಅನ್ಕೊಂಡಿರ್ಲಿಲ್ಲ ಅದು. ನೀವೆಲ್ಲ ನಾವು ಇಂಟರ್ವ್ಯೂ ಕೊಡುವಾಗ ನೀವು ಹೇಳುವಾಗ ನಮ್ಗೆ ಹೌದಲ್ವಾ ಹೀಗೆ ಅಂತ ನಮ್ಗೆ ಅನ್ಸಿದ್ದುಂಟು ನನಗೆ ಅದ್ರ ಬಗ್ಗೆ. ಯಾಕಂದ್ರೆ ನನಗೆ ಇವರು, ನನ್ನ ಪ್ರಕಾರ ಇವರು ತುಂಬ ಲೈಕ್ ವರ್ಸಟೈಲ್. ಆಮೇಲೆ ಹಳೆ ನನಗಿಂತ ನಾನು ಇವಾಗ ನಾನು 1960 ಬಂದಿದ್ದೆ. ಅಂದ್ರೆ ನೀವು 2016-15 ಎಂಟ್ರಿ ಕೊಟ್ಟಿದ್ದು ಅಲ್ವಾ ಇಂಡಸ್ಟ್ರಿಗೆ? ನಾನು ಬಂದು ಯಾವ ಸಣ್ಣ ಪಾತ್ರ ಮಾಡ್ಕೊಂಡು ಅಸಿಸ್ಟೆಂಟ್ ಇಟ್ಕೊಂಡು ಆಯ್ತಾ, ಅಂದ್ರೆ ಜರ್ನಿ ಇದೆಯಲ್ಲ, ಇಲ್ಲಿಂದ ಬಂದು ಈಗ ನಿನ್ ಪಕ್ಕ ಬಂದು ಕೂತಿದ್ದೀನಲ್ಲ, ಇಲ್ಲಿವರೆಗೂ ಜರ್ನಿ ಇದೆಯಲ್ಲ. ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇಲ್ಲ. ನಾನು ಅವ್ರನ್ನ ಹಾಗೆ ನೋಡಿರೋ, ಅಂದ್ರೆ ನನಗೆ ಅವ್ರು ಫಸ್ಟ್ ಸಿನಿಮಾ ಅನ್ನೋ ತಲೆಲಿಲ್ಲ, ಅಂದ್ರೆ ಸೆಕೆಂಡ್ ಸಿನಿಮಾ ಅನ್ನೋ ತಲೆಯಿಲ್ಲ. ಅವ್ರ ಜರ್ನಿನೇ ನನಗೆ ತಲೆಯಲ್ಲಿರೋದು. ಸೊ ನಾನು ಇವತ್ತು ನಿಮ್ಮನ್ನ ಸೆಕೆಂಡ್ ಸಿನಿಮಾ ಅಂತ ಇವತ್ತು ಅನ್ಕೊಂಡಿಲ್ಲ ಅಂತ ನಾನು ಹೇಳಕ್ ಬಂದಿತ್ತು. ಓಕೆ, ಬಟ್ ಬೇಸಿಕ್ಲಿ ಅವ್ರು ಹೇಳ್ದಂಗೆ ಇದು ನನ್ನ ಥಿಯೇಟ್ರಿಕಲ್ 2ನೇ ಸಿನಿಮಾ. ಹೌದು,
ಟಗರುಪಲ್ಲಿ ಆದಮೇಲೆ ಇದು, ಮತ್ತು ಇವ್ರದ್ದು ಉಪಾಧ್ಯಕ್ಷ ಆದಮೇಲೆ ಈ ಸಿನಿಮಾ. ಸೊ ನಂದು 2ನೇ ಸಿನಿಮಾ ನೋಡಿದ್ರೆ ಇವ್ರದ್ದು 2ನೇ ಥಿಯೇಟ್ರಿಕಲ್ ಸಿನಿಮಾ. ನಮ್ಮದು ಸಿನಿಮಾ ಹಿಟ್ ಆಗಿತ್ತು, ಇವ್ರದ್ದು ಕೂಡ ಸಿನಿಮಾ ಹಿಟ್ ಆಗಿತ್ತು. ನಮ್ಮದು ಕೂಡ ಸಿನಿಮಾ ಟಿ ವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು, ಇವ್ರದ್ದು ಕೂಡ ಸಿನಿಮಾ ಟಿ ವಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು. ಸೊ ಸಿನಿಮಾ ಕೂಡ ಹಾಗೆ ಆಗಲಿ ಅಂತ ಕೇಳ್ಕೊತೀವಿ. ಸರ್, ಏಪ್ರಿಲ್ 10ಕ್ಕೆ ವಿದ್ಯಾಪತಿನ ನಾವು ನೋಡ್ತೀವಿ, ಈಗಾಗಲೇ ನೀವು ನೋಡಿರ್ತೀರ. ವಿದ್ಯಾಪತಿ ಇಷ್ಟ ಆಗ್ತಾರ, ವಿದ್ಯಾವ್ರು ಇಷ್ಟ ಆಗ್ತಾರ, ಅನ್ಕೊಂಡ ಡಾಲಿ ಅವ್ರು ಇಷ್ಟ ಆಗ್ತಾರ ಅಂತ ಟೋಟಲ್ ಓವರಾಲ್ ಫಿಲ್ಮ್ ನೋಡಿದಾಗ? ಸೊ ಸಿನಿಮಾ ಇಷ್ಟ ಆಗುತ್ತೆ. ವಿದ್ಯಾ ಇಷ್ಟ ಆಗ್ತಾರ, ವಿದ್ಯಾಪತಿ ಇಷ್ಟ ಆಗ್ತಾರ, ಅನಕೊಂಡ ಇಷ್ಟ ಆಗ್ತಾರ. ವಿದ್ಯಾಪತಿ ಸಿನಿಮಾ ಇಷ್ಟ ಆಗುತ್ತೆ. ಡಾಲಿ ಸರ್ ಮದುವೆ ಆದ್ಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ, ಮಿಸ್ ಮಾಡ್ಕೊತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ. ಇಲ್ಲ ಒಂದು ಇಲ್ಲಿ ಇಲ್ಲ ಗೊತ್ತಾಯ್ತು ಅಲ್ಲಿ ಕೇಳ್ಬಿಟ್ಟು ಮುಚ್ಕತ ಮುಖ ಅಲ್ಲ. ಒಂದು ಇಲ್ಲಿ ಬರದೇ ಇರೋದಕ್ಕೆ 2 ಕಾರಣ ಇದೆ. ಒಂದು ಜೆನ್ಯೂನ್ ಕೆಲಸ ಇದೆ, ಇನ್ನೊಂದು ಅವನು ಯಾವತ್ತೂ ನನ್ಗೆ ಹೇಳ್ತಾ ಇದ್ದ, ಇದು ನಿನ್ನ ಸಿನಿಮಾ, ನೀನು ಪ್ರಮೋಟ್ ಮಾಡ್ಕೋಬೇಕು, ನೀನು ಓಡಾಡಬೇಕು. ನಾನು ಬಂದರೆ ಅಟೆನ್ಷನ್ ಎಲ್ಲ ನನ್ನ ಕಡೆ ಬರುತ್ತೆ, ಹಂಗಾಗ್ಬಾರ್ದು. ಇದು ನಿನ್ನ ಸಿನಿಮಾ, ನೀನು ಓಡಾಡಿಕೊಂಡು ನೀನು ಮಾಡಬೇಕು, ನೀನು ಹೀರೋಯಿನ್ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ. ಸೊ ಅಷ್ಟೇ. ಸರ್, ಡಾಲಿ ಅವರು ಕನ್ಯಾದ ಪತಿಯಾಗಿ ಎಲ್ಲ ಕಡೆ ಟೆಂಪಲ್ಗಳು ಮಾಡ್ತಾರೆ, ಈ ಪೂಜಾ ಪತಿಯಾಗಿ ಟೆಂಪಲ್ ರನ್ ಅವರು ಹೊಸದಾಗಿ ಮದುವೆ ಆಗಿದಾರಲ್ಲ, ಈಗ ಓಡಾಡ್ತಿದ್ದಾರೆ. ನಂದು ಆಯ್ತು 1 ವರ್ಷ ಆಯ್ತು ಮದುವೆ ಆಗಿ, ನಂದು ರನ್ ಇನ್ನೆಲ್ಲ ಪತಿಯವರು ಓಡಾಡೋದು. ಯಾರು? ಪೂಜಾ ಪತಿಯವರು ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ. ಮೊನ್ನೆ ನಮ್ಮೂರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಅಂತ ಕರ್ಕೊಂಡು ಹೋಗಿದ್ದೆ. ಮೊನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಈ ಥರ ನಮ್ಮ ಟೆಂಪಲ್ ರನ್ನು ಅವರು ಸೆಪ್ರೇಟು, ಅವ್ರ ಟೆಂಪಲ್ ರನ್ನು ಅವ್ರು ಸೆಪ್ರೇಟು, ನಮ್ಮ ಮನೆಯವ್ರು ಸೆಪ್ರೇಟು, ಅವ್ರ ಮನೆಯವ್ರು ಸೆಪ್ರೇಟು ಅಲ್ವಾ? ಸರ್, ಏಪ್ರಿಲ್ 10ಕ್ಕೆ ಯಾಕೆ ಸರ್ ಸಿನಿಮಾ? ಏಪ್ರಿಲ್ 10ಕ್ಕೆ ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ, ಇಲ್ಲ ಅಂತಲ್ಲ. ಏನಕ್ಕೆ ಏಪ್ರಿಲ್ 10 ಏನಕ್ಕೆ ನೀವು ಚೂಸ್ ಮಾಡಿ? ಓಕೆ, ಏಪ್ರಿಲ್ 10 ಬೇಸಿಕ್ಲಿ ಒಳ್ಳೆ ಡೇಟ್. ಏಪ್ರಿಲ್ 10 ಗುರುವಾರ ರಜೆ ಇದೆ, ಆಯ್ತು. ಅದಾದ್ಮೇಲೆ ರಾಯರವಾರ, ಗುರುವಾರ, ರಾಯರವಾರ, ಹೌದು, ಅವತ್ತು ರಜೆ ಇದೆ. ಅದಾದ್ಮೇಲೆ ಕಂಟಿನ್ಯೂಸ್ ರಜೆಗಳಿದ್ದಾವೆ. ಸೊ ಒಳ್ಳೆ ಡೇಟ್. ಮುಂಚೆ ಆ್ಯಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ನ ಅನೌನ್ಸ್ ಮಾಡಿದ್ರು 1 ವರ್ಷ ಮುಂಚೆನೆ. ಸೊ ಅವ್ರು ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ಮ ಸಿನಿಮಾ ಈ ಡೇಟು ಬರ್ಬೋದಲ್ಲ ಅಂತ ನಾವು ಕಾರ್ತಿಕ್ ಅವರೇ ಡೇಟ್ ಹೇಳಿದ್ದು. ಇದು KRG ಕಾರ್ತಿಕ್ ಅವ್ರನ್ನೇ ಈ ಡೇಟ್ ಹೇಳಿದ್ದು. ಒಳ್ಳೆ ಡೇಟ್ ಇದೆ, ಬರೋಣ ಅಂತ. ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದ್ದಾವೆ, ಇಟ್ಸ್ ಓಕೆ. ಕನ್ನಡದ 2-3 ಸಿನಿಮಾಗಳು ಬಂದ್ರೂ ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಥಿಯೇಟರ್ಗಳಿದ್ದಾವೆ, ಅಷ್ಟು ಮಾಡ್ಬೋದು. ಮುಂಚೆ 200 ಪ್ಲಸ್ ಇತ್ತು ಅಮೌಂಟು, ಈಗ 200 ಮಲ್ಟಿಪ್ಲೆಕ್ಸ್ ಅಲ್ಲಿ CM ಅವ್ರು ಮಾಡಿದ್ರು, CM ಸರ್ ಮಾಡಿದ್ರು, ಸಿದ್ದರಾಮಯ್ಯ ಸರ್. ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ 200 ಆದ್ಮೇಲೆ ಹೇಗೆ ನಡೀತಾ ಇದೆ, ಹೇಗೆ ನಡೀಬಹುದು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.